ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಈ ಎಡಗೈ ದಾಂಡಿಗ ಮೈದಾನದಲ್ಲಿ ಬ್ಯಾಟ್ ಹಿಡಿದು ಆರ್ಭಟಿಸಿದ್ರೆ ಬೌಲರ್ಗಳು ಕಕ್ಕಾಬಿಕ್ಕಿ ಆಗ್ತಾ ಇದ್ರು. ಎಂಥದ್ದೇ ಪರಿಸ್ಥಿತಿಯಲ್ಲಿ ಲೀಲಾಜಾಲವಾಗಿ ಬ್ಯಾಟ್ ಬೀಸಿ ರನ್ಗಳ ಸುರಿಮಳೆ ಹರಿಸ್ತಾ ಇದ್ರು. ತಂಡಕ್ಕೆ ಅಗತ್ಯವಿದ್ದಾಗ ಬೌಲಿಂಗ್ ಮಾಡಿ ಸೈ ಎನಿಸಿಕೊಳ್ತಾ ಇದ್ರು. ಸೋಲುವ ಎಷ್ಟೋ ಪಂದ್ಯಗಳನ್ನ ಗೆಲುವಿನ ದಡ ಸೇರಿಸಿದ ಶ್ರೇಯಸ್ಸು ಇವರಿಗಿದೆ. ಯಾರಪ್ಪ ಆ ದಾಂಡಿಗ ಅಂತೀರಾ? ಅವರೇ ಸಿಕ್ಸರ್ಗಳ ಸರದಾರ ಯುವರಾಜ್ ಸಿಂಗ್. ಈಗ್ಯಾಕೆ ಇವರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು. ಆಗ ನಿಮಗೆ ಅರ್ಥ ಆಗುತ್ತೆ ಈ ವಿಚಾರವನ್ನ ಯಾಕಾಗಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ. ಹೌದು, 2006ರಲ್ಲಿ ಇಂಗ್ಲೆಂಡ್ ವೇಗಿ ಸ್ಟುವರ್ಟ್ ಬ್ರಾಡ್ ಅವರ ಓವರ್ನಲ್ಲಿ 6 ಬಾಲ್ಗೆ 6 ಸಿಕ್ಸರ್ ಬಾರಿಸಿದ ಸಿಕ್ಸರ್ಗಳ ಸರದಾರ ಯುವರಾಜ್ ಸಿಂಗ್ರನ್ನ ಕ್ರಿಕೆಟ್ ಪ್ರೇಮಿಗಳು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತು 6 ಬಾಲ್ 6 ಸಿಕ್ಸ್ ಸಿಡಿಸಿದ ಯುವಿ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದ ಸ್ಟಾರ್ ಬ್ಯಾಟರ್ ಆಗಿ ಹೊರಹೊಮ್ಮಿದವರು. ಇಷ್ಟೇ ಅಲ್ಲದೆ 2011ರ ವಿಶ್ವಕಪ್ ಟ್ರೋಫಿ ಗೆದ್ದ ಭಾರತಕ್ಕೆ ಪಂದ್ಯ ಶ್ರೇಷ್ಠ ಆಟಗಾರನಾಗಿ ಕಾಣಿಸಿಕೊಂಡಂತಹ ಯುವರಾಜ್ ಸಿಂಗ್ ಇಡೀ ಟೂರ್ನಿಯಲ್ಲಿ ಅತ್ಯುತ್ತಮ ಆಲ್ರೌಂಡರ್ ಪ್ರದರ್ಶನ ತೋರಿ ಭಾರತೀಯರ ಮನಸ್ಸಿನಲ್ಲಿ ಮನೆ ಮಾಡಿದ್ರು. ಇದು ಇತಿಹಾಸ. ಈಗ್ಯಾಕೆ ಯುವರಾಜ್ ಸುದ್ದಿ ಸದ್ದು ಮಾಡ್ತಿದೆ ಅಂದ್ರೆ, ಟೀಮ್ ಇಂಡಿಯಾ ಮಾಜಿ ಆಟಗಾರರೊಬ್ಬರು ನೀಡಿದ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಟೀಮ್ ಇಂಡಿಯಾ ಮಾಜಿ ಆಟಗಾರ ಹಾಗೂ ಕನ್ನಡಿಗರೇ ಆಗಿರುವ ರಾಬಿನ್ ಉತ್ತಪ್ಪ ನೀಡಿರುವ ಹೇಳಿಕೆಯೊಂದು ಭಾರೀ ಸದ್ದು ಮಾಡ್ತಾ ಇದೆ. ಯುವರಾಜ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುವಲ್ಲಿ ವಿರಾಟ್ ಕೊಹ್ಲಿ ಅವರ ಪಾತ್ರವೂ ಇದೆ ಅಂತ ರಾಬಿನ್ ಉತ್ತಪ್ಪ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ವಿರಾಟ್ ಕೊಹ್ಲಿ ಅವರ ನಾಯಕತ್ವ ಸಮಯದಲ್ಲೇ ಯುವರಾಜ್ ಸಿಂಗ್ ತಮ್ಮ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಕಾಕತಾಳೀಯವಲ್ಲ ಅಂತ ಹೇಳಿದ್ದಾರೆ. ತಂಡದ ಎಲ್ಲ ಆಟಗಾರರಿಂದ ತಮ್ಮಂತೆ ದೈಹಿಕ ಫಿಟ್ನೆಸ್ ಹೊಂದಿರಬೇಕು ಅಂತ ಬಯಸ್ತಾ ಇದ್ರು. ಆಗಷ್ಟೇ ಕ್ಯಾನ್ಸರ್ ಗೆದ್ದು ತಂಡಕ್ಕೆ ಮರಳಿದ್ದಂತಹ ಯುವರಾಜ್ ಸಿಂಗ್ ತಮ್ಮೆಲ್ಲ ಶಕ್ತಿಯನ್ನ ಧಾರೆ ಎರೆದು ಕ್ರಿಕೆಟ್ ಆಡಿದ್ರು. ಅವರ ವೃತ್ತಿ ಜೀವನದ 2ನೇ ಇನ್ನಿಂಗ್ಸ್ನಲ್ಲೂ ಯುವರಾಜ್ ಸಿಂಗ್ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಆದರೆ MS ಧೋನಿ ಬಳಿಕ ಭಾರತ ಕ್ರಿಕೆಟ್ ತಂಡದ ನಾಯಕತ್ವ ವಹಿಸಿದ ವಿರಾಟ್ ಕೊಹ್ಲಿ ಅವಧಿಯಲ್ಲಿ ಯುವರಾಜ್ ಸಿಂಗ್ ನಿವೃತ್ತಿಯ ನಿರ್ಧಾರವನ್ನ ಮಾಡಿದ್ರು ಅಂತ ಮಾಜಿ ಆಟಗಾರ ಸೂಚ್ಯವಾಗಿ ಹೇಳಿದ್ದಾರೆ. ಯುವರಾಜ್ ಸಿಂಗ್ ಭಾರತಕ್ಕೆ 2 ವಿಶ್ವಕಪ್ಗಳನ್ನು ತಂದುಕೊಟ್ಟಂತಹ ತಂಡದ ಭಾಗವಾಗಿದ್ರು. ಈ 2 ಸಂದರ್ಭದಲ್ಲಿ ಅವರು ಅತ್ಯದ್ಭುತ ಪ್ರದರ್ಶನವನ್ನ ತೋರಿದ್ರು. ಆ ಬಳಿಕ ಕ್ಯಾಪ್ಟನ್ ಆದ ವಿರಾಟ್ ಕೊಹ್ಲಿ ಯುವರಾಜ್ ಸಿಂಗ್ ಅವರಿಂದ ಇನ್ನೂ ಹೆಚ್ಚಿನ ಫಿಟ್ನೆಸ್ ಅನ್ನ ಬಯಸ್ತಾ ಇದ್ರು. ಯುವರಾಜ್ ಸಿಂಗ್ ಫಿಟ್ನೆಸ್ ಪರೀಕ್ಷೆಯಲ್ಲಿ 2 ಅಂಕಗಳನ್ನ ಕಡಿತಗೊಳಿಸಬೇಕು ಅಂತ ಬಯಸಿದ್ರು. ಆದರೆ ವಿರಾಟ್ ಅವರ ಈ ಬೇಡಿಕೆಗಳನ್ನ ಒಪ್ಪಿಕೊಳ್ಳಲು ನಿರಾಕರಿಸಿದ್ರು ಅಂತ ಹೇಳುವ ಮೂಲಕ ರಾಬಿನ್ ಉತ್ತಪ್ಪ ಹೊಸದೊಂದು ಚರ್ಚೆಗೆ ನಾಂದಿಯನ್ನ ಹಾಡಿದ್ದಾರೆ. 2011ರ ವಿಶ್ವಕಪ್ ಬಳಿಕ ಯುವರಾಜ್ ಸಿಂಗ್ ಅವರು ಕ್ಯಾನ್ಸರ್ಗೆ ತುತ್ತಾದ್ರು. ಅಮೆರಿಕದಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆದು ಕ್ಯಾನ್ಸರ್ ಗೆದ್ದಂತಹ ಯುವರಾಜ್ ಸಿಂಗ್ 2012ರ ಡಿಸೆಂಬರ್ನಲ್ಲಿ ತಂಡಕ್ಕೆ ವಾಪಸ್ ಮರಳಿದ್ರು. ಆದರೆ 2013ರ ಚಾಂಪಿಯನ್ಸ್ ಟ್ರೋಫಿಗೆ ಅವರನ್ನ ಆಯ್ಕೆ ಮಾಡಲಿಲ್ಲ. ನಂತರ 2017ರಲ್ಲಿ ಯುವರಾಜ್ ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತ ತಂಡದ ಭಾಗವಾಗಿದ್ರು. ಈ ಸರಣಿಯಲ್ಲಿ ಯುವರಾಜ್ ಸಿಂಗ್ ಅವರಿಂದ ನಿರೀಕ್ಷಿತ ಪ್ರದರ್ಶನ ಕಂಡು ಬಂದಿರಲಿಲ್ಲ. ಅಷ್ಟರಲ್ಲಿ ವಿರಾಟ್ ಕೊಹ್ಲಿ ತಂಡದ ನಾಯಕರಾಗಿದ್ರು. ಕೊನೆಗೆ 2019ರಲ್ಲಿ ಯುವರಾಜ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಅಂತ ರಾಬಿನ್ ಉತ್ತಪ್ಪ ಆ ದಿನಗಳನ್ನ ನೆನಪು ಮಾಡಿಕೊಂಡ್ರು. ಆ 2 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ನಡೀತು ಅನ್ನೋದಕ್ಕೆ ನಾನೂ ಸಾಕ್ಷಿಯಾಗಿದ್ದೇನೆ ಅನ್ನುವಂತಹ ಮೂಲಕ ಆ ದಿನದ ಘಟನೆಗಳನ್ನ ಮೆಲುಕು ಹಾಕಿದ್ರು ರಾಬಿನ್ ಉತ್ತಪ್ಪ. ಒಟ್ನಲ್ಲಿ ಯುವರಾಜ್ ಸಿಂಗ್ ಆಟ ಕೊನೆಯಾಗಲು ವಿರಾಟ್ ಕೊಹ್ಲಿ ಕಾರಣ ಅಂತ ಹೇಳುವ ಮೂಲಕ ರಾಬಿನ್ ಉತ್ತಪ್ಪ ಹೊಸದೊಂದು ಚರ್ಚೆಗೆ ನಾಂದಿಯನ್ನ ಹಾಡಿದ್ದಾರೆ ಅಂತ ಹೇಳಬಹುದು. ಇದಕ್ಕೆ ಯುವರಾಜ್ ಸಿಂಗ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.